ಇನ್ನು ಮತ್ತೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಕಸರತ್ತು ಕೂಡ ಜೋರಾಗ್ತಾ ಇದೆ. ಹೈಕಮಾಂಡ್ಗೆ 5 ರಿಂದ 6 ಜನ ಸಚಿವರ ರಿಪೋರ್ಟ್ ತಲುಪಿದೆ. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದೆಹಲಿಯಲ್ಲಿ ಸಚಿವರ ಹಣೆ ಬರಹವನ್ನ ಬರೆಯುತ್ತಾ 5 ಪ್ರಶ್ನೆ ಟಾರ್ಗೆಟ್ ಮಾಡಿರುವಂತಹ ಸಚಿವರಿಗೆ 5 ಪ್ರಶ್ನೆಗಳನ್ನ ಹೈಕಮಾಂಡ್ ನಾಯಕರು ಕೇಳ್ತಾರೆ. ನಿನ್ನೆ ಸಂಜೆಯೊಳಗೆ ವರದಿ ನೀಡಲು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು. 2 ರೀತಿಯಲ್ಲಿ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಇಲಾಖೆಯ ಪ್ರಗತಿ ಬಗ್ಗೆ ವರದಿಯನ್ನ ಪಡೆದುಕೊಳ್ಳಲಾಗಿದೆ. ಈ ಸಂಬಂಧಪಟ್ಟಂಗೆ ಪ್ರಶ್ನಾವಳಿಯನ್ನ ನೀಡಿ ಹೈಕಮಾಂಡ್ ವರದಿಯನ್ನ ಪಡೆದುಕೊಂಡಿತ್ತು. ಟಾರ್ಗೆಟ್ ಆಗಿರುವಂತಹ ಸಚಿವರು ಪಂಚ ಪ್ರಶ್ನೆಯ ವರದಿಯನ್ನ ತರಿಸಿಕೊಂಡಂತವರ ತಲೆದಂಡಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ವಿ. ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟು ಬಾರಿ ಕೆಡಿಪಿ ಸಭೆ ನಡೆಸಿದ್ದೀರಿ? ಪ್ರಶ್ನೆ 1. 5 ಪ್ರಶ್ನೆಗಳು ಯಾವುವು ಅಂತ ತೋರಿಸ್ತಾ ಇದ್ವಿ ನಿಮಗೆ. ಪ್ರಶ್ನೆ 1. ಪ್ರಶ್ನೆ 2. ಸಚಿವರಾದ ಮೇಲೆ ತಮ್ಮ ಇಲಾಖೆಯಲ್ಲಿ ಏನೇನು ಸುಧಾರಣೆ ಮಾಡಿದ್ದೀರಾ? ಟಾರ್ಗೆಟ್ ಆಗಿರುವಂತಹ ಸಚಿವರಿಗೆ ಕೇಳಿರುವಂತಹ ಪ್ರಶ್ನೆಗಳು. ಪ್ರಶ್ನೆ 3. ಜಿಲ್ಲೆಗಳಿಗೆ ಭೇಟಿ ನೀಡಿ ಜಿಲ್ಲಾವಾರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದೀರಾ, ನಡೆಸಿದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇನ್ನು ಪ್ರಶ್ನೆ 4. ಉಪಚುನಾವಣೆ, ಲೋಕಸಭಾ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನಿತ್ತು? ಯಾವ ರೀತಿಯಾಗಿ ಭಾಗಿಯಾಗಿದ್ರಿ? ಪ್ರಶ್ನೆ 5. ಸರ್ಕಾರದ ಸಮರ್ಥನೆಗೆ ತಾವು ಮಾಡಿರುವ ಕಾರ್ಯಗಳು ಏನೇನು ಅಂತ ಪಂಚ ಪ್ರಶ್ನೆಗಳನ್ನ ಟಾರ್ಗೆಟ್ ಆಗಿರುವಂತಹ ಸಚಿವರ ಮುಂದೆ ಇಡಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಏನಿದು ಪಂಚ ಪ್ರಶ್ನೆಗಳ ಸೀಕ್ರೆಟ್? ಅಂದ್ರೆ ಟಾರ್ಗೆಟ್ ಆಗಿರುವಂತಹ ಸಚಿವರಿಗೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾರೆಲ್ಲ ಇರಬಹುದಂತ ಅನ್ಸುತ್ತೆ? ಅರುಣ್, ಬಹಳ ಪ್ರಮುಖವಾಗಿ ಎಲ್ಲಾ ಸಚಿವರಿಂದಲೂ ಕೂಡ ಹೈಕಮಾಂಡ್ ವರದಿ ಪಡೆದಿದೆ. ಆದರೆ ವರದಿ ಪಡೆಯುವ ವಿಧಾನದಲ್ಲಿ 2 ರೀತಿಯಾದಂತಹ ಟ್ಯಾಕ್ಟಿಕ್ಸ್ ಅನ್ನ ಹೈಕಮಾಂಡ್ ಬಳಸಿದೆ. ಒಂದು, ಸಂಪೂರ್ಣವಾಗಿ ಇಲಾಖೆಯಲ್ಲಿ ತಾವು ಸಚಿವರಾದ ಮೇಲೆ ಏನು ಕಾರ್ಯಗಳು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ವರದಿಯನ್ನು ತೆಗೆದುಕೊಂಡಿರುವಂಥದ್ದು. ಇನ್ನೊಂದು, ಯಾವ ಸಚಿವರುಗಳನ್ನ ತೆಗಿಬೇಕು ಅಥವಾ ಅವರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅನ್ನುವಂಥ ಅರಿವು ಹೈಕಮಾಂಡ್ಗೆ ಇದೆ. ಅಂಥವರಿಗೆ 5 ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಪ್ರಶ್ನೆಗಳಿಗೆ ಉತ್ತರದ ರೂಪದಲ್ಲಿ ವರದಿಯನ್ನು ಪಡೆದುಕೊಂಡಿದೆ. ಆ ರೀತಿಯಾಗಿ ಸುಮಾರು 10 ರಿಂದ 12 ಜನ ಸಚಿವರಿಗೆ ಈ 5 ಪ್ರಶ್ನೆಗಳ ಮೂಲಕ ವರದಿಯನ್ನು ತರಿಸಿಕೊಂಡಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೀವು ಆ ವರದಿಯಲ್ಲಿ ಅಂದರೆ ಆ ಪ್ರಶ್ನೆಯಲ್ಲಿ ಗಮನಿಸಬಹುದು, ಇಲಾಖೆ ಸಚಿವರಾದ ಮೇಲೆ ಇಲಾಖೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸುಧಾರಣೆ ಕ್ರಮಗಳು ಪಕ್ಷ ಸಂಘಟನೆಗೆ ಹೇಗೆ ಸಹಾಯ ಆಗಿದೆ ಅನ್ನೋದನ್ನು ಕೂಡ ಬರೀಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಹೇಳಲಾಗಿದೆ. ಜೊತೆಗೆ ತಾವು ಉಸ್ತುವಾರಿ ತೆಗೆದುಕೊಂಡಿರುವಂಥ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಾ, ಎಷ್ಟು ಕೆಡಿಪಿ ಸಭೆಗಳನ್ನು ಮಾಡಿದ್ದೀರಾ ಮತ್ತು ಆ ಸಭೆಗಳಿಂದಾಗಿ ಪಕ್ಷ ಸಂಘಟನೆ ಹೇಗಾಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಕೇಳಿರುವಂಥದ್ದು. ಇನ್ನೊಂದು, ಪಕ್ಷದ ಸಮರ್ಥನೆಗಾಗಿ ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ದೀರಾ? ಒಂದು, ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದಕ್ಕೆ ಸುದ್ದಿಗೋಷ್ಠಿ ಕರೆದಿರುವಂಥದ್ದು ಇರ್ಬೋದು, ಟ್ವಿಟರ್ಗಳ ಮೂಲಕ ಬಳಸಿರುವಂಥದ್ದು ಇರ್ಬೋದು, ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು ಇರ್ಬೋದು. ಇದರ ವಿವರಗಳನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಇಲಾಖೆವರು ಅಂದರೆ ಉದಾಹರಣೆಗೆ ಆರೋಗ್ಯ ಸಚಿವರನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ಕೇವಲ ಬೆಂಗಳೂರಿನಲ್ಲಿ ಇಲಾಖೆಯ ಸುಧಾರಣಾ ಕ್ರಮಗಳಲ್ಲ, ಜಿಲ್ಲೆಗಳಿಗೆ ತೆರಳಿ ಅಲ್ಲಿ ಇಲಾಖೆಯ ಸಮಗ್ರ ಬದಲಾವಣೆಗೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಜಿಲ್ಲಾವಾರು ಕೂಡ ಯಾವ್ಯಾವ ಕ್ರಮಗಳನ್ನು ಇಲಾಖೆಯ ಮೂಲಕ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಬಹಳ ಪ್ರಮುಖವಾಗಿ ಸಚಿವರು ಎಷ್ಟರ ಮಟ್ಟಿಗೆ ಜಿಲ್ಲೆಗಳಿಗೆ ಹೋಗಿದ್ದಾರೆ, ಜೊತೆಗೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸಮಿತಿಯ ಜೊತೆಗೆ ಎಷ್ಟು ಸಭೆಗಳನ್ನು ಮಾಡಿದ್ದಾರೆ ಮತ್ತು ಆ ಸಭೆಗಳಿಂದ ಪಕ್ಷ ಸಂಘಟನೆ ಹೇಗಾಗಿದೆ, ಪಕ್ಷದ ವರ್ಚಸ್ಸು ಹೇಗೆ ವೃದ್ಧಿಯಾಗಲಿಕ್ಕೆ ಸಚಿವರು ಕಾರಣರಾಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ಒಂದು ವೇಳೆ ಈ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಸಚಿವರುಗಳಿಂದ ಸಿಗದೇ ಇದ್ರೆ ನಿಶ್ಚಿತವಾಗಿ ಅವರ ತಲೆದಂಡ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಸಚಿವರು ಜಿಲ್ಲಾ ಕೇಂದ್ರಗಳಿಗೆ ತೆರಳಿಲ್ಲ, ಅಲ್ಲಿ ಪಕ್ಷ ಸಂಘಟನೆಗೂ ಕೆಲಸ ಮಾಡಲಿಲ್ಲ, ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲೂ ಕೂಡ ಅವರು ಹೆಚ್ಚು ಜವಾಬ್ದಾರಿ ನಿಭಾಯಿಸಿಲ್ಲ ಅನ್ನುವಂತಹ ಅರಿವು ಹೈಕಮಾಂಡ್ಗೆ ಇತ್ತು. ಆ ಕಾರಣಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಆ ರೀತಿಯಾದಂತಹ ಜಿಲ್ಲೆಗಳಿಗೆ ತೆರಳದೇ ಇರುವಂತಹ ಸಚಿವರಿಗೆ ಈ ಪ್ರಶ್ನಾವಳಿಯ ಮೂಲಕ ವರದಿ ತರಿಸಿಕೊಳ್ಳುವಂತ ಕೆಲಸ ಹೈಕಮಾಂಡ್ ಮಾಡಿದೆ. ನಿನ್ನೆ ಸಂಜೆಯೇ ಅವರಿಗೆ ಡೆಡ್ಲೈನ್ ಕೂಡ ಕೊಡಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ತರಾತುರಿಯಲ್ಲಿ ಸಾಕಷ್ಟು ಜನ ಸಚಿವರುಗಳು ಈಗಾಗಲೇ ಹೈಕಮಾಂಡ್ಗೆ ವರದಿಯನ್ನು ಕೂಡ ತಲುಪಿಸಿದ್ದಾರೆ.
ಹೈಕಮಾಂಡ್ ಕ್ಯಾಬಿನೆಟ್ ಪುನರ್ರಚನೆ ವಿಚಾರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಂಶಗಳನ್ನು ಪರಿಗಣಿಸ್ತಾರೆ. ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶವಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕೇವಲ ವರದಿ ಅಂದ್ರೆ 5 ಪ್ರಶ್ನೆ ಕೇಳಿ ವರದಿ ತೆಗೆದುಕೊಂಡಿದ ತಕ್ಷಣ ಎಲ್ಲರನ್ನೂ ತೆಗೀತಾರೆ ಅಂತಿಲ್ಲ. ಆ ವರದಿ ಸಕಾರಾತ್ಮಕವಾಗಿದ್ದು ಅದು ಹೈಕಮಾಂಡ್ಗೆ ತೃಪ್ತಿ ಆದ್ರೆ ಅವ್ರನ್ನ ಕೈ ಬಿಡುವ ಅಂದ್ರೆ ಕ್ಯಾಬಿನೆಟ್ ಕೈ ಬಿಡು ಇರುವಂತ ತೀರ್ಮಾನವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಬಹುದು, ಮುಂದುವರಿಸುವಂತ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬಹುದು. ಕೇವಲ ಇದೊಂದೇ ಮಾನದಂಡ ಅಲ್ಲ, ಬೇರೆ ಬೇರೆ ಮಾನದಂಡಗಳ ಜೊತೆಗೆ ಇದು ಒಂದು ಪ್ರಮುಖ ಮಾನದಂಡವಾಗಿ ಹೈಕಮಾಂಡ್ ನೋಡ್ತಾ ಇದೆ. ಒಟ್ಟಿನಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಅನ್ನುವಂತ ಪ್ರಕ್ರಿಯೆ ಈಗ ಆರಂಭ ಆದ್ರೂ ಕನಿಷ್ಠ 2-3 ತಿಂಗಳಾರು ತೆಗೆದುಕೊಳ್ಳುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಹೈಕಮಾಂಡ್ ಕೂಡ ಯಾಕೆ ಕೈ ಬಿಟ್ವಿ ಅನ್ನುವಂಥದ್ದನ್ನ ಸಚಿವರಿಗೆ ತಿಳಿಸುವ ಸಲುವಾಗಿಯೂ ಕೂಡ ಈ ವರದಿಗಳನ್ನ ತರಿಸ್ಕೊಂಡಿದೆ ಅನ್ನುವಂಥ ಮಾಹಿತಿಗಳಿದಾವೆ. ಆದರೆ ಹೈಕಮಾಂಡ್ ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ 138 ಶಾಸಕರಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ, ಯಾರಿಗೆ ಕೊಟ್ಟರು ಇನ್ನೊಂದು ವರ್ಗ ಮುನಿಸ್ಕೊಳ್ಳುತ್ತೆ. ಸೊ ಆ ಕಾರಣಕ್ಕಾಗಿ ಸಚಿವರನ್ನ ಕೈ ಬಿಡುವಂತ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಕಾರಣಗಳಿಗಾಗಿ ನಿಮ್ಮನ್ನ ಕೈ ಬಿಡ್ತಿದೀವಿ ಅನ್ನೋದನ್ನ ತಿಳಿಸುವಂತ ಸಲುವಾಗಿ ಈ ವರದಿಗಳನ್ನು ಕೂಡ ಪಡೆದುಕೊಂಡು ಒಂದು ಪೂರ್ಣ ಪ್ರಮಾಣದ ವಿಶ್ಲೇಷಣೆ ಮಾಡೋದ್ರ ಮೂಲಕ ಯಾಕೆ ಸಚಿವರನ್ನ ಕೈ ಬಿಡ್ತಾ ಇದ್ದೀವಿ, ಈ ಸಚಿವರ ಪರ್ಫಾರ್ಮೆನ್ಸ್ಗಳು ಏನು ಅನ್ನೋದನ್ನ ಅವರಿಗೆ ತಿಳಿಸುವಂತ ಸಲುವಾಗಿ ಈ ವರದಿಯನ್ನ ಪಡೆದುಕೊಂಡಿದೆ. ಸಾಕಷ್ಟು ಜನರಿಗೆ ಈ ಪ್ರಶ್ನಾವಳಿಗಳನ್ನ ನೋಡಿ ಸಚಿವರಲ್ಲಿ ತಳಮಳ ಶುರುವಾಗಿದೆ. ಯಾಕಂದ್ರೆ ಬಹುತೇಕ ಸಚಿವರುಗಳು ಜಿಲ್ಲಾ ಟೂರ್ಗಳನ್ನ ಮಾಡಿಲ್ಲ, ಕರ್ನಾಟಕ ಸುತ್ತಲಿಲ್ಲ, ಕೇವಲ ಇಲಾಖೆಗಷ್ಟೇ ಸೀಮಿತ ಆದ್ರು, ಪಕ್ಷದ ವರ್ಚಸ್ಸು ವೃದ್ಧಿಗಾಗಿ ಕೆಲಸ ಮಾಡಲಿಲ್ಲ, ಪಕ್ಷ ಸಂಘಟನೆಗೂ ಕೂಡ ಕೆಲಸ ಮಾಡಲಿಲ್ಲ, ಮತ್ತು ಸರ್ಕಾರದ ಸಮರ್ಥನೆ ವಿಚಾರ ಇರ್ಬೋದು, ಸರ್ಕಾರದ ಚರಿಷ್ಮಾವನ್ನು ಹೆಚ್ಚಳ ಮಾಡುವಂಥದ್ದು ಇರ್ಬೋದು, ಆ ರೀತಿಯಾದಂಥ ಕಾರ್ಯಗಳು ಕೂಡ ಮಾಡಿಲ್ಲ ಅನ್ನುವಂಥ ಕಂಪ್ಲೇಂಟ್ಗಳಿದ್ದಾವೆ. ಸೊ ಅಂಥವರನ್ನ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದ್ದಾವೆ. ಈ ವರದಿಯನ್ನು ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಕ್ಯಾಬಿನೆಟ್ ಪುನರ್ರಚನೆಯಲ್ಲಿ ಇದನ್ನ ಹೇಗೆ ಮಾನದಂಡವಾಗಿ ನೋಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಅರುಣ್, ಓಕೆ ಮಾರುತೇಶ್, ಈಗ ಸಂಪುಟ ರೀಶಫಲ್ ಚರ್ಚೆ ಇರುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಇಂತಹ ನೇರ ಪ್ರಶ್ನೆಗಳು ಒಂದ್ ರೀತಿ ಫಿಲ್ಟರ್ ಗ್ಯಾರಂಟಿ ಅನ್ನುವಂತ ಅರ್ಥವನ್ನ ಕೊಡ್ತಾ ಇದೆ. ಅದರಲ್ಲೂ ಕೂಡ ಪ್ರಬಲ ಖಾತೆಗಳ ಬದಲಾವಣೆ ಸೂಚನೆನಾ ಇದು ಅಂತ? ಅಲ್ಲ, ಎರಡೂ ರೀತಿಯಾಗಿ ಇದೆ. ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡುವಂಥದ್ದು ಇರ್ಬೋದು, ಕೆಲ ಸಚಿವರ ಇಲಾಖೆಯಲ್ಲಿ ನಿಷ್ಕ್ರಿಯರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಖಾತೆ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಎರಡೂ ಪ್ರಕ್ರಿಯೆಗಳಿಗೆ ಈ ವರದಿಗಳು ಮಾನದಂಡ ಆಗಬೇಕು ಅನ್ನುವಂಥದ್ದು ಹೈಕಮಾಂಡ್ನಲ್ಲಿ ಇರುವಂಥ. ಯಾಕಂದ್ರೆ ಈ ಹಿಂದೆ ಏನಾಗ್ತಾ ಇತ್ತು, ಕೇವಲ ಪ್ರೋಗ್ರೆಸ್ ರಿಪೋರ್ಟ್ ಅನ್ನುವ ರೀತಿಯಲ್ಲಿ ರಿಪೋರ್ಟ್ಗಳನ್ನು ತರಿಸ್ಕೊಳ್ತಾ ಇದ್ರು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಆದರೆ ಈ ಬಾರಿ ಏನಾಗ್ತಾ ಇದೆ, ಪ್ರಶ್ನಾವಳಿಗಳನ್ನ ಕೊಟ್ಟು ವರದಿಯನ್ನು ತರಿಸ್ಕೊಳ್ತಾ ಇರೋದನ್ನ ಗಮನಿಸಿದಾಗ ಆ ಸಚಿವರುಗಳ ಕಾರ್ಯವೈಖರಿಯ ಮೇಲೆ ಹೈಕಮಾಂಡ್ಗೆ ಒಂದು ಹಂತದ ಮಾಹಿತಿ ಅಂತೂ ಇದ್ದೇ ಇದೆ. ಯಾಕಂದ್ರೆ ಸಚಿವರು ಹೇಳಿನೇ ಮಾಹಿತಿ ಹೈಕಮಾಂಡ್ಗೆ ಹೋಗಬೇಕಾದಿಲ್ಲ. ಹೈಕಮಾಂಡ್ಗೆ ಡೈರೆಕ್ಟ್ ಕನೆಕ್ಟ್ ಇರುವಂತಹ ಒಂದು ನೆಟ್ವರ್ಕ್ ಕೂಡ ರಾಜ್ಯದಲ್ಲಿ ಇದೆ. ಅವರು ಆಗಾಗ ಸಚಿವರುಗಳ ಹೇಳಿಕೆಗಳು ಎಷ್ಟು ಡ್ಯಾಮೇಜ್ ಮಾಡಿದಾವೆ, ಸಚಿವರ ಕಾರ್ಯವೈಖರಿ ಹೇಗಿದೆ, ಭ್ರಷ್ಟಾಚಾರಗಳು ಹೇಗಾಗ್ತಾ ಇದೆ, ಈ ಎಲ್ಲ ವರದಿಯನ್ನು ಕೂಡ ಹೈಕಮಾಂಡ್ ಮೊದಲೇ ತರಿಸ್ಕೊಂಡಿರುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡೇ ಈ ಪ್ರಶ್ನಾವಳಿಗಳನ್ನ ಹಾಕಿ ಈ ಮೂಲಕ ಸಚಿವರಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನು ಕೂಡ ಕೇಳುವಂತ ಸಲುವಾಗಿ ಈ ಪ್ರಶ್ನಾವಳಿಗಳನ್ನ ಹಾಕಲಾಗಿದೆ. ಜೊತೆಗೆ ಟಿಪಿಯನ್ನು ಕೂಡ ಅಳವಡಿಸಿ ವರದಿ ಕೊಡಬೇಕು ಅಂತಿದೆ. ಸಾಕಷ್ಟು ಜನ ಇಂಥ ತಾರೀಕು ಹೋಗಿದ್ವಿ ಅಂತೇಳಿ ಹೇಳ್ಬಿಡ್ಬೋದು, ಆದ್ರೆ ಅಧಿಕೃತವಾಗಿ ಅದು ಆಗಿದೆಯಾ ಇಲ್ಲ ಅನ್ನೋದರ ಕುರಿತಾಗಿ ಟಿಪಿಗಳನ್ನು ಕೂಡ ಸಲ್ಲಿಸಿ ಅನ್ನುವಂತ ಸೂಚನೆ ಬಂದಿರೋದ್ರಿಂದ ಹೈಕಮಾಂಡ್ ಇದರನ್ನ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಕ್ಯಾಬಿನೆಟ್ ರೀಶಫಲ್ ನಲ್ಲಿ ಯಾವ ಮಾನದಂಡವನ್ನ ಇಟ್ಕೊಳ್ತೀವಿ ಅನ್ನೋದರ ಕುರಿತಾಗಿ ಹೈಕಮಾಂಡ್ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತಿಳಿಸುವಂತ ಸಲುವಾಗಿಯೂ ಕೂಡ ಈ ಪ್ರಶ್ನಾವಳಿಗಳ ಮೂಲಕ ವರದಿ ತರಿಸಿಕೊಳ್ಳುವ ವಿಧಾನ ಹೊಸದಾಗಿ ಕಾಣಿಸ್ತದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಹಿಂದೆ ಪ್ರಶ್ನಾವಳಿಗಳನ್ನ ಕೊಟ್ಟು ವರದಿ ತರಿಸಿಕೊಳ್ಳುವಂತ ಬೆಳವಣಿಗೆ ಇರಲಿಲ್ಲ, ಕೇವಲ ಪ್ರೋಗ್ರೆಸ್ ರಿಪೋರ್ಟ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ರು. ಸೊ ಈಗ ಪ್ರಶ್ನಾವಳಿಯನ್ನು ಕೊಟ್ಟಿರೋದ್ರಿಂದ ನಿಶ್ಚಿತವಾಗಿ ಕ್ಯಾಬಿನೆಟ್ನಲ್ಲಿ ಫಿಲ್ಟರ್ನ ಅಗತ್ಯತೆ ಇದೆ ಅನ್ನುವಂಥದ್ದು ಕಾಣಿಸ್ತದೆ. ಯಾಕಂದ್ರೆ ಈಗ 1.5 ವರ್ಷ ಆಯಿತು, ಇನ್ನು ಮುಂದೆ ಸರ್ಕಾರದ ವರ್ಚಸ್ಸು ವೃದ್ಧಿ ಮಾಡಬೇಕು. ಮುಂದೆ ಹೋಗ್ತಾ 2028ರ ಚುನಾವಣೆ ಹೊತ್ತಿಗೆ ಸರ್ಕಾರದ ವರ್ಚಸ್ಸು ವೃದ್ಧಿ ಆಗಬೇಕು, ಪಕ್ಷ ಸಂಘಟನೆಯೂ ಕೂಡ ಸಮರ್ಥವಾಗಿ ಇರಬೇಕು. ಹಾಗಿದ್ದಾಗ ಮಾತ್ರ ವಿಧಾನಸಭಾ ಚುನಾವಣೆ ಮುಂದೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಂಥದ್ರಲ್ಲಿ ಸಹಾಯ ಆಗುತ್ತೆ. ಒಂದು ವೇಳೆ ಆ ರೀತಿ ಆಗದೇ ಇದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಪದೇ ವಿವಾದಗಳು ಸರ್ಕಾರ ಮೇಲೆ ಬರ್ತಾ ಇದಾವೆ. ಅದು ವಕ್ಫ್ ಇರ್ಬೋದು, ಮೂಡ ಹಗರಣದಿಂದಾಗಿ ಸರ್ಕಾರದ ಡ್ಯಾಮೇಜ್ ಆಗಿರುವಂತದ್ದು ಇರ್ಬೋದು, ಹೀಗೆ ಹಲವು ವಿವಾದಗಳು ಸರ್ಕಾರಕ್ಕೆ ಒಂದರಿಂದ ಒಂದು ಪೆಟ್ಟು ಕೊಡ್ತಾನೆ ಇದಾವೆ. ಹೀಗಾಗಿ ಇದೇ ತರ ಏನಾದರೂ ಅದು ಬಿಲ್ಡ್ ಆಗ್ತಾ ಹೋದ್ರೆ ಸರ್ಕಾರಕ್ಕೆ ಒಂದು ಆಂಟಿ ಇನ್ಕಂಬೆನ್ಸಿ ಬಿಲ್ಡ್ ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದ ಫ್ಯಾಕ್ಟರ್ ಆಗಿ ಕಾಣುತ್ತೆ ಚುನಾವಣೆಯ ಸಂದರ್ಭಗಳಲ್ಲಿ. ಹಾಗಾಗಿನೇ ಸರ್ಕಾರ ಅಂದ್ರೆ ಹೈಕಮಾಂಡ್ ಆ ವರ್ಚಸ್ಸನ್ನ ವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈ ವರದಿಗಳನ್ನ ಕೇಳ್ತಾ ಇದೆ. ಜೊತೆಗೆ
ಪ್ರತಿ ಪ್ರಶ್ನೆಯಲ್ಲೂ ಕೂಡ ಗಮನಿಸಿದಾಗೆ ನೀವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರ ಜೊತೆಗೆ ಎಷ್ಟು ಸಭೆ ಮಾಡಿದ್ದೀರಾ, ನೀವು ತೆಗೆದುಕೊಳ್ಳುವಂಥ ಇಲಾಖೆಯ ತೀರ್ಮಾನಗಳು ಪಕ್ಷದ ವರ್ಚಸ್ಸನ್ನ ಹೇಗೆ ವೃದ್ಧಿ ಮಾಡ್ತಾ ಇದೆ. ಸೊ ಈ ಪಕ್ಷದ ಆಂಗಲ್ನಿಂದಲೂ ಕೂಡ ಪ್ರಶ್ನೆಗಳನ್ನು ಕೇಳಿರೋದನ್ನ ನೋಡಿದಾಗ ಪಕ್ಷ ಸಂಘಟನೆಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ವೃದ್ಧಿ ಆಗಬೇಕು, ಸರ್ಕಾರದ ವರ್ಚಸ್ಸು ಕೂಡ ವೃದ್ಧಿ ಆಗಬೇಕು. ಇದೆರಡನ್ನೂ ಗಮನದಲ್ಲಿ ಇಟ್ಕೊಂಡು ಈ ಬೆಳವಣಿಗೆಗಳಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೈಕಮಾಂಡ್ ಈ ಸ್ಟ್ರಾಟಜಿ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಅಸಮಾಧಾನ ಕೂಡ ಕಡಿಮೆ ಟೈಮ್ನಲ್ಲಿ ಅಸಮಾಧಾನ ಕಡಿಮೆ ಪ್ರಮಾಣದಲ್ಲಿ ಎದ್ದೇಳುತ್ತೆ ಅಂತ, ಯಾಕಂದ್ರೆ ಅವರ ತಪ್ಪನ್ನು ಅವರಿಗೆ ತೋರಿಸೋದು. ಹೌದು, ಯಾಕಂದ್ರೆ ಈಗ ಸಾಕಷ್ಟು ಜನ ಸಚಿವರು ಕೇಳ್ಬೋದು ಯಾವ ಕಾರಣಕ್ಕಾಗಿ ನಮ್ಮನ್ನು ಕೈ ಬಿಡ್ತಾ ಇದ್ದೀರಂತ. ಅವಾಗ ಉತ್ತರ ಹೇಳೋದಕ್ಕೆ ಈ ವರದಿ ಮಾನದಂಡ ಆಗತ್ತೆ. ಜೊತೆಗೆ ಹೈಕಮಾಂಡ್ ಈಗಾಗಲೇ ಅವರ ಬಳಿ ಇರ್ತಕ್ಕಂತಹ ಮಾನದಂಡ ಈ ವರದಿಯು ಕೂಡ ಮಾನದಂಡ ಆಗುತ್ತೆ. ಸಾಕಷ್ಟು ಜನ ಸಚಿವರು ಯಾವ ಕಾರಣಕ್ಕಾಗಿ ಕೈ ಬಿಟ್ರು ಅಂದಾಗ ತಿರುಗಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಇಂತಿಂಥ ಕಾರಣಗಳಿಗಾಗಿ ನಿಮ್ಮನ್ನು ಕೈ ಬಿಟ್ಟಿದ್ದೀವಿ ಅನ್ನೋದನ್ನ ಹೇಳಬಹುದು. ಜೊತೆಗೆ ಅವರ ಬೆಂಬಲಕ್ಕೂ ಕೂಡ ಯಾರು ಬರೋದಿಲ್ಲ. ಈ ರೀತಿಯಾದಂತಹ ವರದಿ ಸಲ್ಲಿಕೆಯಾಗಿದೆ, ಹೈಕಮಾಂಡ್ ಇದನ್ನ ಅನಾಲಿಸಿಸ್ ಮಾಡಿ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂದಾಗ ಸಹಜವಾಗಿ ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಆ ರೀತಿಯಾದಂತಹ ಪ್ರತಿರೋಧ ಕೂಡ ತೋರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಬಹಳ ಡೀಟೇಲ್ ಆದಂತಹ ವರದಿಯನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಅಂತ ಅನ್ಸುತ್ತೆ. ಅರುಣ್, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.